ಯಾವ ಸಂಸ್ಕಾರಕ್ಕೆ ದೀಕ್ಷೆ ಅಂತ ಕರೀತಾರೆ ಅಂದ್ರೆ ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಪಾಶಬಂಧನಂ ಯಸ್ಮಾದತ ಸಮಾಖ್ಯಾತ ದೀಕ್ಷೆ ತೀಯಂ ವಿಚಕ್ಷಣೈಹಿ. ದೀಕ್ಷೆ ಅನ್ನೋ ಶಬ್ದದಲ್ಲಿ ಎರಡು ಅಕ್ಷರಗಳದ, ಒಂದು ದಿ, ಎರಡನೇದು ಕ್ಷ. ದಿ ಅಂದ್ರೆ ಶಿವಜ್ಞಾನವನ್ನ ದಾನ ಮಾಡೋರು, ಶಿವಜ್ಞಾನವನ್ನ ಉಪದೇಶ ಮಾಡೋರು, ಆಣವ ಮಾಯೆಯ ಕಾರ್ಮಿಕ ಅನ್ನುವಂತಹ ಮೂರು ಮಲಗಳನ್ನ ನಾಶ ಮಾಡೋರು. ಹಿಂಗ ಮೂರು ಮಲಗಳನ್ನ ನಿವೃತ್ತಗೊಳಿಸಿ ಶಿವಜ್ಞಾನವನ್ನು ಉಪದೇಶ ಮಾಡುವ ಸಂಸ್ಕಾರಕ್ಕೆ ನಾನು ದೀಕ್ಷೆ ಅಂತ ಕರ್ಕೊಂಡು ಬರ್ತಾನೆ. ದೀಕ್ಷೆಯಲ್ಲಿ ಮೂರು ಪ್ರಕಾರಗಳಿದಾವೆ: ವೇದಾದೀಕ್ಷೆ, ಮಂತ್ರದೀಕ್ಷೆ ಮತ್ತು ಕ್ರಿಯಾದೀಕ್ಷೆ ಅಂತ. ಕ್ರಿಯಾದೀಕ್ಷೆ ಅಂದ್ರೆ ಇಲ್ಲೆಲ್ಲ ಪಂಚಕಲಶಗಳನ್ನು ಹೂಡೋದು, ನಿಮ್ಮ ಲಿಂಗಕ್ಕೆ ಅಭಿಷೇಕವನ್ನು ಮಾಡೋದು, ನಿಮ್ಮ ದೇಹಕ್ಕೂ ಕೂಡ ಪೂಜಾದಿಗಳ ಮೂಲಕ ಶುದ್ಧೀಕರಣವನ್ನು ಮಾಡೋದು, ಇದೆಲ್ಲವೂ ಕ್ರಿಯಾದೀಕ್ಷೆಯ ಅಂತರ್ಗತವಾಗಿ ನಡೆಯುವಂತಹದ್ದು. ಕುಂಡಮಂಡಲಿಕೋಪೇತ ಕ್ರಿಯಾದೀಕ್ಷಾ ಕ್ರಿಯೋತ್ತರ. ಎರಡನೇದು ಮಂತ್ರದೀಕ್ಷೆ. ನಿಮ್ಮನ್ನು ಸಮೀಪಕ್ಕೆ ಕರೆದು ಬಲಗಿವೆಯಲ್ಲಿ ಗುರುಗಳು ಶಿವಪಂಚಾಕ್ಷರಿ ಮಹಾಮಂತ್ರವನ್ನ, ಪ್ರಣವ ಸಹಿತ ಪಂಚಾಕ್ಷರಿ ಮಹಾಮಂತ್ರವನ್ನ ಉಪದೇಶ ಏನು ಮಾಡ್ತಾರಲ್ಲ ಅದಕ್ಕೆ ಮಂತ್ರದೀಕ್ಷೆ ಅಂತ ಕರೀತಾರೆ. ಲಿಂಗವನ್ನ ನಿಮಗೆ ಕರುಣಿಸೋ ಕಾಲಕ್ಕೆ, ಮಂತ್ರವನ್ನ ಉಪದೇಶ ಮಾಡೋ ಕಾಲಕ್ಕೆ ಗುರುಗಳು ತಮ್ಮ ದಿವ್ಯವಾದ ದೃಷ್ಟಿಯಿಂದ ನಿಮ್ಮನ್ನು ನೋಡಿ ನಿಮ್ಮ ಮಸ್ತಕದ ಮೇಲೆ ಹಸ್ತವನ್ನ ಇರಿಸಿ ಜೀವೋಹಂ ಅನ್ನುವಂತಹ ಭಾವನೆಯನ್ನ ತೊಡೆದು ಹಾಕಿ ಶಿವೋಹಂ ಅನ್ನುವ ಭಾವನೆಯನ್ನು ನಿಮ್ಮಲ್ಲಿ ಜಾಗೃತ ಮಾಡುವಂತಹ ಸಂಸ್ಕಾರಕ್ಕೆ ವೇದಾದೀಕ್ಷೆ ಅಂತ ಕರ್ಕೊಂಡು ಬರ್ತಾರೆ. ಗುರೋರ್ ಆಲೋಕ ಮಾತ್ರೇಣ ಹಸ್ತಮಸ್ತಕ ಯೋಗತಃ ಯಹ ಶಿವತ್ವ ಸಮಾವೇಶೋ ವೇದಾದೀಕ್ಷೇತಿ ಸಾಮತ. ಈ ಮೂರು ದೀಕ್ಷೆಗಳು ಬೇರೆ ಬೇರೆ ಕೊಡಂಗಿಲ್ಲ, ಒಂದೇ ಸಮಯಕ್ಕನ ಮೂರು ದೀಕ್ಷೆಗಳು ನಿಮಗೆ ಉಂಟಾಗ್ತವೆ. ಮೂರು ದೀಕ್ಷೆಗಳ ಮೂಲಕ ನಿಮ್ಮಲ್ಲಿರುವಂತಹ ಮೂರು ಶರೀರಗಳಲ್ಲಿ, ಮೂರು ಶರೀರ ಇರ್ತಾವ, ನೀವು ನೋಡಕ್ ಒಂದ ಕಾಣಿಸ್ತದ, ಅದರ ಒಳಗೆ ಮೂರು ಶರೀರ ಇರ್ತಾವ. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಮೂರು ಶರೀರ ಇರ್ತಾವ. ಸ್ಥೂಲ ಶರೀರ ಅಂದ್ರೆ ನಿಮಗೆ ಕಣ್ಣಿಗೆ ಕಾಣುವಂತಹ ಪಂಚಭೂತಗಳಿಂದ ನಿರ್ಮಾಣವಾದ ಈ ದೇಹ. ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ಮುಂತಾಗಿರುವಂತಹ ಸೂಕ್ಷ್ಮ ಅವಯವಗಳನ್ನು ಹೊಂದಿರುವಂತಹ ದೇಹ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಅಂತಃಕರಣ ಚತುಷ್ಟಯಗಳು, ಇವುಗಳ ಸಮೂಹಕ್ಕನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಆಮೇಲೆ ಮೂರನೇದು ಕಾರಣ ಶರೀರ. ಆತ್ಮ ಆಶ್ರಯಿಸಿಕೊಂಡಿರುವಂತಹ ಶರೀರವನ್ನ, ಭಾವನಾತ್ಮಕವಾಗಿರುವಂತಹ ಶರೀರವನ್ನ ಕಾರಣ ಶರೀರ ಅಂತ ಕರ್ಕೊಂಡು ಬರ್ತಾರ. ಈ ಮೂರು ಶರೀರಕ್ಕೆ ಗುರುಗಳು ಮೂರು ಲಿಂಗಗಳನ್ನು ಸಂಯೋಜನೆ ಮಾಡ್ತಾರೆ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗವನ್ನ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗವನ್ನ, ಕಾರಣ ಶರೀರಕ್ಕೆ ಭಾವಲಿಂಗವನ್ನು ಉಪದೇಶ ಮಾಡಿ ನೀಡುವ ಸಂಸ್ಕಾರಕ್ಕೆ ದೀಕ್ಷೆ ಅಂತ ಕರ್ಕೊಂಡು ಬರ್ತಾರ. ಇವತ್ತಿನಿಂದ
ನೀವೆಲ್ಲ ಮಾಂಸಪಿಂಡವನ್ನು ಕಳೆದುಕೊಂಡು ಮಂತ್ರಪಿಂಡವನ್ನಾಗಿ ಮಾಡಿಸಿಕೊಂಡವರು. ಅದಕ್ಕಾಗಿ ಇವತ್ತಿನಿಂದ ನೀವೆಲ್ಲ ದೀಕ್ಷೆಯನ್ನು ಪಡೆದುಕೊಂಡ ಮೇಲೆ ನಿಜವಾದ ಅಂಗ ಆದ್ರಿ, ನಿಜವಾದ ಶಿವಭಕ್ತ ಆದ್ರಿ, ನಿಜವಾದ ಶರಣರು ನೀವು ಆದ್ರಿ ಅಂತ ದೀಕ್ಷೆಯಲ್ಲಿ ದೀಕ್ಷಾಶಾಸ್ತ್ರದಲ್ಲಿ ಉಲ್ಲೇಖ ಬರುತ್ತದೆ. ಅಂತಹ ದೀಕ್ಷೆಯನ್ನ ನೀವೆಲ್ಲ ಪಡೆದುಕೊಂಡು ಇವತ್ತು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡವರಾಗಿದ್ದೀರಿ. ಈ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ನಿಯಮ ಅಂದ್ಕೊಂಡ್ಲೆ ಮತ್ತೆ ಗಾಬರಿ ಆಗಬೇಡ್ರಿ. ಬಹಳ ಕ್ಲಿಷ್ಟವಾದ ನಿಯಮಗಳು ಏನಿರಂಗಿಲ್ಲ. ಸಭ್ಯ ಗೃಹಸ್ಥನಾದವರು ಸಹಜವಾಗಿ ಪಾಲನೆ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಇರುವಂತ ನಿಯಮಗಳು ಪಾಲಿಸ್ತೀರಿ. ಹೇಳೋಣ ಏನೇ ನಮ್ಮದು ನೆನಪಿಟ್ಕೊಂಡು ಕೇಳಿ. ಮೊದಲನೇ ನಿಯಮ ಏನು ಅಂದ್ರೆ, ಗುರುಗಳೇನು ಲಿಂಗವನ್ನು ಕೊಟ್ಟಾರಲ್ಲ, ಆ ಲಿಂಗವನ್ನು ಯಾವಾಗಲೂ ಎದೆ ಮೇಲೆ ಧರಿಸಿಕೊಂಡಿರಬೇಕು. ಇದನ್ನು ತೆಗೆದು ಎಲ್ಲರ ಇಡೋದಾಗ್ಲಿ, ಜಗಲಿ ಮೇಲೆ ಇಡೋದಾಗ್ಲಿ, ಯಾರ ಕೈಯಾಗ ಕೊಡೋದಾಗ್ಲಿ, ಗುಟ್ಟಕ್ಕೆ ಹಾಕೋದಾಗ್ಲಿ ಮಾಡಂಗಿಲ್ಲ. ಹಗಲು ರಾತ್ರಿ ಎಲ್ಲಿ ಹೋಗ್ಲಿ, ಎಲ್ಲಿ ಬರಲಿ, ಏನ್ ಮಾಡ್ಲಿ, ಏನ್ ಬಿಡ್ಲಿ, ಏನಿದ್ರು ಕೂಡ ಲಿಂಗ ಜೊತೆಗೇನೆ ಇರಬೇಕು. ಲಿಂಗವನ್ನು ಯಾವಾಗಲೂ ಬಿಟ್ಟು ಅಗಲಂಗಿಲ್ಲ. ಇದು ಮೊದಲನೇ ನಿಯಮ. ಬಹಳ ಜನ ಏನಂತಿರ್ತಾರಂದ್ರ, ನಾವು ಎಕಡೆ ಕಡೆಗೆ ಹೋಗ್ತಿರ್ತೀವ್ರಿ, ಆ ಕಡೆ ಈ ಕಡೆ ಹೋಗ್ಬಾರ್ದು ಜಾಗಕ್ಕೆ ಹೋಗ್ತಿರ್ತೀವಿ. ಪವಿತ್ರವಾದ ಈ ಲಿಂಗ ಇದನ್ನು ಕಟ್ಕೊಂಡು ಅಪವಿತ್ರ ಜಾಗಕ್ಕೆ ಆದ್ರೆ ಲಿಂಗನೂ ಅಪವಿತ್ರ ಆಗ್ತದ. ಆ ಲಿಂಗವನ್ನು ಅಪವಿತ್ರಗೊಳಿಸಿರುವಂತ ಪಾಪ ನಮಗೆ ಹತ್ತದ. ಅದಕ್ಕೆ ನಾವು ಒಮ್ಮೆ ತೆಗೆದಿಟ್ಟು ಹೋಗ್ತೀವ್ರಿ ಅಂತ ಹೇಳ್ತಿರ್ತಾರೆ. ಆದ್ರೆ ಒಂದು ಮಾತು ನೆನಪಿಟ್ಕೋಬೇಕು, ವೇದದಲ್ಲಿ ಈ ಲಿಂಗಕ್ಕೆ ಪವಿತ್ರ ಅಂತ ಹೆಸರಿಟ್ಟಾರೆ. ಏನಂತ? ಆಗಮಗಳಲ್ಲಿ ಇದಕ್ಕೆ ಲಿಂಗ ಅಂತ ಕರೆದಾರೆ. ಆದ್ರೆ ವೇದದಲ್ಲಿ ಇದನ್ನ ಪವಿತ್ರ ಅಂತಲೇ ಹೆಸರಿಟ್ಟಾರೆ. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ, ಇದರ ಹೆಸರು ಪವಿತ್ರ. ಪವಿತ್ರ ಅಂತ ಯಾಕೆ ಇದಕ್ಕೆ ಹೆಸರಿಟ್ಟಾರಂದ್ರೆ, ಈ ಲಿಂಗವನ್ನ ಕಟ್ಕೊಂಡು ಧಾರಣ ಮಾಡಿಕೊಂಡು ನೀವೇನಾದ್ರೂ ಅಪವಿತ್ರ ಜಾಗಕ್ಕೆ ಹೋದ್ರಿ ಅಂದ್ರೆ ಈ ಲಿಂಗ ಅಪವಿತ್ರ ಇಲ್ಲ, ಬದಲಾಗಿ ಆ ಜಾಗನ ಪವಿತ್ರ ಹೋಗ್ಬಿಡುತ್ತದೆ. ಅಪವಿತ್ರವಾದ ಸ್ಥಳವನ್ನೇ ಪವಿತ್ರ ಮಾಡುವ ಶಕ್ತಿ ಲಿಂಗದಲ್ಲಿರೋಣದರಿಂದ ಈ ಲಿಂಗ ಧಾರಣ ಮಾಡ್ಕೊಂಡು ಕೂಡಲೇ ಅಪವಿತ್ರವಾದ ಈ ಶರೀರನ ಪವಿತ್ರ ಆಗ್ತದೆ. ಲಿಂಗ ಧಾರಣ ಮಾಡ್ಕೊಂಡು ಶರೀರ ಎಲ್ಲಿ ಹೋಗುತ್ತೋ ಅದು ಎಲ್ಲ ಪವಿತ್ರ ಆಗ್ತಾ ಹೋಗ್ತದೆ. ಅದಕ್ಕೆ ಏನೇನಾದ್ರೂ ಕಲ್ಪನೆ ಮಾಡಿಕೊಂಡು ಲಿಂಗವನ್ನ ತೆಗೆದಿಡುವಂತ ಪ್ರಯತ್ನವನ್ನು ಯಾರೂ ಮಾಡಂಗಿಲ್ಲ. ಮೊದಲನೇ ನಿಯಮ ಲಿಂಗವನ್ನು ಯಾವಾಗಲೂ ಧರಿಸಿಕೊಂಡಿರೋದು. ಇನ್ನು ಎರಡನೇ ನಿಯಮ ಏನು ಅಂದ್ರೆ, ಪ್ರತಿನಿತ್ಯ ತಪ್ಪದೆ ಲಿಂಗ ಪೂಜೆಯನ್ನ ಮಾಡಬೇಕು. ಲಿಂಗ ಪೂಜೆ ಮಾಡೋ ಕಾಲಕ್ಕೆ ಗುರುಗಳೇನು ಉಪದೇಶ ಮಾಡ್ಯಾರಲ್ಲ, ಮತ್ತೆ ನೆನಪೈತಿಲ್ಲ, ನೆನಪದವು. ಆ ಮಂತ್ರವನ್ನ 108 ಸಾರಿ ಜಪ ಮಾಡಬೇಕು. 108 ಸಾರಿ ಅಂದ್ರೆ ಬಹಳ ತಗಂಗಿಲ್ಲ. ಅದ ಒಂದು ನಿಯಮಿತವಾದ ವೇಗದಲ್ಲಿ ಹೇಳಿದ್ರೆ 3 ನಿಮಿಷದೊಳಗೆ 108 ಜಪ ಆಗಿದೆ. ಎಷ್ಟು ನಿಮಿಷದಾಗ? 3 ನಿಮಿಷದಾಗ. ಅದಕ್ಕೆ ಶ್ರದ್ಧೆಯಿಂದ 3 ರಿಂದ 5 ನಿಮಿಷ ನೀವು ಜಪ ಮಾಡಿದ್ರಿ ಅಂದ್ರೆ 108 ಜಪ ಆಗಿಬಿಡ್ತಾವೆ. ಪೂಜೆ ಮಾಡಬೇಕು, ಪೂಜೆ ಮಾಡೋ ಕಾಲಕ್ಕೆ ಜಪ ಮಾಡಬೇಕು. ಇದು ಎರಡನೇ ನಿಯಮ. ಇನ್ನು ಮೂರನೇದು ಮತ್ತೊಂದು ನಿಯಮ ಏನು ಅಂದ್ರೆ, ಮುಂಜಾನೆ ಎದ್ದ ಮೇಲೆ ಸ್ನಾನ ಪೂಜೆ ಮಾಡ್ಕೊಳ್ಳೋ ತನಕ ಏನು ತಿನ್ನಬಾರ್ದು. ಬಹಳಷ್ಟು ಜನ ಆಲ್ಮೋಸ್ಟ್ ಈ ನಿಯಮ ಪಾಲನೆ ಮಾಡತ್ತಿರ್ತಾರೆ. ಮುಂಜಾನೆ ಎದ್ದು ಸ್ನಾನ ಪೂಜೆ ಮಾಡ್ಕೊಳ್ಳೋ ತನಕ ಏನೋ ತಗೊಳ್ಳದೇ ಇರುವಂತ ನಿಯಮ ಪಾಲನೆ ಮಾಡ್ತಾ ಇರ್ತಾರೆ. ಇದು ಏನು ಕಷ್ಟ ಅಲ್ಲ. ಕೆಲವೊಮ್ಮೆ ಅನಿಸ್ತಿರ್ತದೆ, ಎಲ್ಲರೂ ದೂರ ಹೋದ್ರೆ ಮಾಡಿದ್ರೆ. ಈಗಂತೂ ನೀರಿನ ವ್ಯವಸ್ಥೆ ಎಲ್ಲ ಕಡೆ ಇರ್ತದೆ, ಏನು ತೊಂದರೆ ಇರಂಗಿಲ್ಲ. ಏನು 2 ಸರಿ ನೀರು ಹಾಕೊಳ್ಳೋದು, ವಿಭೂತಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ವಿಭೂತಿ ಹಚ್ಕೊಂಡು ಪೂಜೆ ಮಾಡ್ಕೊಂಡು ನೀವು ಊಟ ಗೀಟ ಮಾಡ್ಲಿಕ್ಕೆ ಏನು ತೊಂದರೆ ಇರಂಗಿಲ್ಲ.
ಇದು ಮೂರನೇ ನಿಯಮ. ಇನ್ನು ನಾಲ್ಕನೇ ನಿಯಮ ಏನು ಅಂದ್ರೆ, ಲಿಂಗ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಅಪಾನಪೇಯ ಅಭಕ್ಷ್ಯ ಸೇವನೆಯನ್ನು ಮಾಡಬಾರದು. ಅಪಾನಪೇಯ ಅಭಕ್ಷ್ಯ ಸೇವನೆ ಅಂದ್ರೆ ಸರಾಯಿ ಮುಂತಾಗಿರುವಂತಹ ಹೇಯ ಪದಾರ್ಥವನ್ನು ಸ್ವೀಕರಿಸೋದಿಲ್ಲ. ಸೆರೆ ಕುಡಿಯೋದು, ತಂಬಾಕು ತಿನ್ನೋದು, ಬಿಡಿ ಸಿಗರೇಟ್ ಸೇರೋದು, ಗುಟ್ಕಾ ಹಾಕೊಳ್ಳೋದು, ಇಂತಹ ಆರೋಗ್ಯಕ್ಕೆ ಹಾನಿಕರವಾಗಿರುವಂತಹ ದುರಭ್ಯಾಸಗಳನ್ನು ಮಾಡಬಾರದು. ಆಮೇಲೆ ಮಾಂಸ ಮುಂತಾಗಿರುವಂತಹ ನಿಷಿದ್ಧ ಪದಾರ್ಥವನ್ನು ಸೇವನೆ ಮಾಡಂಗಿಲ್ಲ. ಸಸ್ಯಾಹಾರಿಯಾಗಿರಬೇಕು, ಶಾಸ್ತ್ರ ವಿಹಿತವಾದ ಆಹಾರವನ್ನು ಸೇವನೆ ಮಾಡ್ತಾ ಇರಬೇಕು, ದುಶ್ಚಟಗಳನ್ನು ಮಾಡಬಾರ್ದು. ಇದರಿಂದ ನಿಮಗೆ ಆರೋಗ್ಯಕ್ಕೆ ಚಲೋ ಆಗ್ತದೆ, ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತದೆ, ಅನವಶ್ಯಕ ಖರ್ಚಾಗುವಂಥ ನಿಮ್ಮ ದುಡ್ಡು ಉಳಿತಾವ. ಅದರಿಂದ ನಿಮ್ಮ ಮನೆ ಆರ್ಥಿಕವಾಗಿ ಶ್ರೀಮಂತ ಆಗ್ತದೆ, ಸಮಾಜದಲ್ಲಿ ನಿಮ್ಮ ಬಗ್ಗೆ ಗೌರವನೂ ಕೂಡ ಹೆಚ್ಚಾಗ್ತದೆ. ಇಷ್ಟು ಸಿಂಪಲ್. ಇವೆ ಕಷ್ಟದ ನಿಯಮ ಕಷ್ಟ ಇಲ್ಲ. ಇವೇ 4 ನಿಯಮ. ಈ 4 ನಿಯಮಗಳನ್ನು ಚಾಚು ತಪ್ಪದೆ ದೀಕ್ಷೆ ತಗೊಂಡ್ಮೇಲೆ ನೀವು ಪರಿಪಾಲನೆ ಮಾಡಬೇಕು. ಮಾಡ್ತೀರಲ್ಲ? ಎಲ್ಲರೂ ಮಾಡ್ತೀರಿ? ಎಲ್ಲರೂ ಮಾಡ್ತೀರಿ? ಕೆಲವರು ಚಪ್ಪಾಳಿ ಹೊಡೆಯಲ್ರು, ಒಳಗೆ ಏನೋ ಇರ್ತದೆ ನೋಡಿ ಹಾಕಿದ್ದಾಗ. ಅದಕ್ಕೆ ಲಿಂಗದ ಮೇಲೆ ಭಾರ ಹಾಕಿ ಈ ನಿಯಮಗಳನ್ನು ಪಾಲನೆ ಮಾಡ್ಲಿಕ್ಕೆ ನನಗೆ ಶಕ್ತಿ ಕೊಡಪ್ಪ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ, ಹಂಗೇನಾರ ಹೆಚ್ಚು ಕಡಿಮೆ ಇದ್ರೂ ಕೂಡ ದೇವರು ನಿಮ್ಗೆ ಶಕ್ತಿ ಕೊಡ್ತಾನ. ಗಟ್ಟಿ ಸಂಕಲ್ಪವನ್ನು ಮಾಡಿ ಈ ನಿಯಮಗಳನ್ನು ಚಾಚು ತಪ್ಪದೆ ನೀವು ಪಾಲನೆ ಮಾಡಬೇಕು. ಲಿಂಗ ಅಂದ್ರೆ ಇದು ಸಾಮಾನ್ಯ ಅಲ್ಲ, ಪರಮಾತ್ಮನ ಸಾಕ್ಷಾತ್ ಸ್ವರೂಪನೇ. ಈ ಲಿಂಗದೊಳಗ ಶಿವನೂ ಅದಾನ, ಶಕ್ತಿನೂ ಅದಾನ, ಸಮಸ್ತ ಬ್ರಹ್ಮಾಂಡನೇ ಈ ಲಿಂಗದೊಳಗೆ ತುಂಬಿಕೊಂಡಿದೆ. ಲಿಂಗ ಅಂದಾಗ ಅದರೊಳಗೆ 3 ಸಂಗತಿಗಳು ಇರ್ತಾವ. ಒಳಗ ಒಂದು ಪೀಠಿಕ ಇರ್ತೈತಿ, ಒಳಗಿರ್ತೈತೆ ಲಿಂಗ, ಹುಟ್ಲಿಂಗ ಅಂತೀವಲ್ಲ. ಆ ಹುಟ್ಲಿಂಗದೊಳಗೆ 2 ಭಾಗ ಇರ್ತದ, ಒಂದು ಪೀಠ ಮತ್ತೊಂದು ಬಾಣ ಅಂತ. ಆ ಪೀಠ ಶಕ್ತಿಯ ಸ್ವರೂಪ, ಮೇಲಿನ ಬಾಣ ಶಿವನ ಸ್ವರೂಪ. ಅದರ ಮೇಲೆ ಏನು ಕಂಟಿ ಇಟ್ಟಿರ್ತಾರಲ್ಲ, ಅದು ಸಮಸ್ತ ಬ್ರಹ್ಮಾಂಡದ ಸ್ವರೂಪ. ಅಂದ್ರೆ ನಾವು ಲಿಂಗವನ್ನು ಪೂಜೆ ಮಾಡೋರು ಶಿವನ ಪೂಜೆನೂ ಮಾಡ್ದಂಗ, ಶಕ್ತಿ ಪೂಜೆನೂ ಮಾಡ್ದಂಗ ಅಷ್ಟೇ ಅಲ್ಲ, ಬ್ರಹ್ಮಾಂಡದಲ್ಲಿ ಯಾವ್ಯಾವ ದೇವಾನು ದೇವತೆಗಳದಾವಲ್ಲ, ಆ ಬ್ರಹ್ಮಾಂಡವನ್ನೇ ನಾವು ಅಂಗೈಗಳಿಗೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಎಲ್ಲಾ ದೇವಾನು ದೇವತೆಗಳ ಪೂಜೆ ಈ ಲಿಂಗ ಪೂಜೆ ಮಾಡೋದ್ರಿಂದ ಪೂರ್ಣ ಹೋಗ್ಬಿಡುತ್ತೆ. ಲಿಂಗ ಪೂಜೆ ಮಾಡೋದ್ರಿಂದ ಪೂರ್ಣ. ಅದಕ್ಕೆ ಲಿಂಗ ಪೂಜೆಯನ್ನು ಮಾಡುವವರಿಗೆ ಬೇರೆ ಮತ್ತೊಂದು ದೇವರ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಆಗಲಿ ಕಡ್ಡಾಯ ಆಗಲಿ ಇರೋದಿಲ್ಲ. ಈ ಲಿಂಗವನ್ನ ದೊಡ್ಡವರೆಲ್ಲ ಪೂಜೆ ಮಾಡ್ಯಾರ. ಪೂಜೆ ಮಾಡೋದ್ರಿಂದಲೇ ದೊಡ್ಡವರಲ್ಲ. ಯಾರ್ಯಾರು ಪೂಜೆ ಮಾಡ್ಯಾರ? ಬ್ರಹ್ಮ ವಿಷ್ಣಾದಯೋ ದೇವ ಮುನಯೋ ಗೌತಮಾದಯ ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೇ ವಿಶೇಷತಃ. ಬ್ರಹ್ಮ ವಿಷ್ಣು ಮೊದಲಾದ ದೇವಾನು ದೇವತೆಗಳು, ಗೌತಮ ಮುಂತಾದ ಅನೇಕ ಋಷಿ ಮುನಿಗಳು ಉತ್ತಮ ಅಂಗ ಮಸ್ತಕದಲ್ಲಿ ಲಿಂಗವನ್ನು ಧಾರಣ ಮಾಡಿಕೊಂಡು ಪೂಜೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಶಾಸ್ತ್ರದಲ್ಲಿ ಬರೆದುಕೊಂಡು ಬಂದಿದ್ದಾರೆ. ಅವರೆಲ್ಲ ಲಿಂಗವನ್ನು ಧರಿಸಿದ ಕಾರಣಕ್ಕನ ಅವರು ದೇವರು ಅಂತ ಕರೆಸಿಕೊಂಡಾರ. ಮತ್ತು ನೀವು ಲಿಂಗವನ್ನು ಧಾರಣೆ ಮಾಡ್ಕೊಂಡ್ರಿ ಅಂದ್ರೆ ಇವತ್ತಿನಿಂದ ನೀವು ಕೂಡ ದೇವರ ಸ್ವರೂಪ ಆಗಲಿಕ್ಕೆ ಸಾಧನಾ ಮಾರ್ಗದಲ್ಲಿ ಹೆಜ್ಜೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದಿರಿ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಭಕ್ತಿಯಿಂದ ಈ ಲಿಂಗವನ್ನು ನೀವೆಲ್ಲ ಧರಿಸಿಕೊಳ್ಳಬೇಕು. ಲಿಂಗದೊಳಗೆ ಅಪಾರವಾಗಿರುವಂಥ ಶಕ್ತಿ ಇರ್ತದೆ. ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವಂಥ ಸಾಮರ್ಥ್ಯ ಇರ್ತದೆ. ಇದಕ್ಕೆ ಇಷ್ಟಲಿಂಗ ಅಂತ ಎದಕ್ಕೆ ಕರೀತಾರೆ ಗೊತ್ತಾ ನಿಮಗೆ?
ಇಷ್ಟಲಿಂಗ ಅಂದ್ರೆ ಬಹಳ ಜನ ಇದು ಈಟ ಐತ್ರಿ ಅದಕ್ಕೆ ಇಷ್ಟಲಿಂಗ ಅಂತಾರ ಅದಕ್ಕಲ್ಲ. ನಿಮ್ಮ ಅನಿಷ್ಟಗಳನ್ನೆಲ್ಲ ದೂರ ಮಾಡ್ತದ, ಇಷ್ಟಾರ್ಥಗಳನ್ನೆಲ್ಲ ತಂದು ಕೊಡುವಂತ ಶಕ್ತಿ ಇದಕ್ಕೆ ಇರೋಣದರಿಂದ ಇದಕ್ಕೆ ಇಷ್ಟಲಿಂಗ ಅಂತ ಕರ್ಕೊಂಡು ಬರ್ತಾರ. ಈ ಲಿಂಗವನ್ನ ನೀವು ಈ ಹೇಳಿದ ನಿಯಮದ ಪ್ರಕಾರ ಧಾರಣೆ ಪೂಜಾದಿಗಳನ್ನು ಮಾಡೋದರ ಮೂಲಕ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ಈ ಲಿಂಗ ಪೂಜೆಯನ್ನು ಮಾಡ್ತಾ 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 ಸಾಗಿದ್ದಾದ್ರೆ ಪರಮಾತ್ಮನ ಸಾಕ್ಷಾತ್ಕಾರನೇ ನಿಮಗೆ ಉಂಟಾಗ್ತದೆ. ದೇವ್ರು ಬೇಕಾ ನಿಮಗೆ? ದೇವ್ರು ಬೇಕು, ದೇವ್ರ ಜೊತೆ ಮಾತಾಡಬೇಕು. ನೀವು ನಿಮಗೆ ಬೇಕಾದವ್ರ ಜೊತೆ ಮಾತಾಡಬೇಕು ಅಂದ್ರೆ ಅವ್ರು ನಿಮ್ಮ ಸಮೀಪ ಇರಲಿಲ್ಲ ಅಂದ್ರೆ ಹೆಂಗೆ ಮಾತಾಡ್ತೀರಿ? ಅವ್ರ ಜೊತೆಗೆ ಹೆಂಗೆ ಮಾತಾಡ್ತೀರಿ? ನೀವು ಯಾರ ಜೊತೆಗೂ ಮಾತಾಡಬೇಕು, ಅವ್ರು ನಿಮ್ಮ ಹತ್ರ ಇಲ್ಲ, ದೂರ ಅದಾರ, ಅವಾಗ ಹೆಂಗೆ ಮಾತಾಡ್ತಾರೆ? ಫೋನ್ಯಾಗ ಮಾತಾಡ್ತಾರೆ, ಹೌದಿಲ್ಲ? ಫೋನ್ಯಾಗ ಮಾತಾಡ್ತಾರೆ. ಪರಮಾತ್ಮನ ಜೊತೆಗೆ ಮಾತಾಡಬೇಕು ಅಂದ್ರೆ ಅವನು ದೂರ ಅದಾನ, ಕಣ್ಣಿಗೆ ಕಾಣಂಗಿಲ್ಲ. ಅವನ ಜೊತೆಗೆ ಮಾತಾಡಬೇಕು ಅಂದ್ರೆ ಹೆಂಗೆ ಮಾತಾಡಬೇಕು? ಫೋನ್ಯಾಗ ಮಾತಾಡಬೇಕು. ಮತ್ತು ಪರಮಾತ್ಮನ ಜೊತೆಗೆ ಫೋನ್ಯಾಗ ಮಾತಾಡಬೇಕು ಅಂದ್ರೆ ಪರಮಾತ್ಮನ ಜೊತೆಗೆ ಹೆಂಗೆ ಅವನಿಗೆ ಫೋನ್ ಹಚ್ಚಕ್ಕೆ ಯಾವ ಫೋನು? ಈಗೇನು ನಿಮ್ಗೆ ಗುರುಗಳು ಲಿಂಗ ಕೊಟ್ರಲ್ಲ, ಈ ಲಿಂಗನೇ ಪರಮಾತ್ಮನ ಜೊತೆಗೆ ಮಾತಾಡುವಂತಹ ಮೊಬೈಲ್ ಫೋನ್ ಇದೆ. ಈಗ ನೀವು ಫೋನ್ ಹಚ್ಚಬೇಕಾಗಿತ್ತು ಅಂದ್ರೆ ಅವ್ರ ನಂಬರ್ ಡೈಲ್ ಮಾಡ್ಬೇಕಾಗ ಅವ್ರ ನಂಬರ್ ನಿಮ್ಗೆ ಗೊತ್ತಿದ್ರೆ ಮಾತ್ರ ಅವ್ರಿಗೆ ಫೋನ್ ಆಗ್ತದೆ. ಮತ್ತೆ ಇದು ಫೋನ್ ಆಯ್ತು, ಪರಮಾತ್ಮ ನಂಬರ್ ಯಾವುದು? ಪಂಚಾಕ್ಷರಿ ಮಹಾಮಂತ್ರನೇ ಪರಮಾತ್ಮನಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕಿರುವಂಥ ನಂಬರ್. ಈ ಲಿಂಗವನ್ನು ಮುಂದೆ ಇಟ್ಕೊಂಡು ನೀವು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ 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 ಸಾಗಿರಿ ಅಂದ್ರೆ ಅದು ನೇರವಾಗಿ ಪರಮಾತ್ಮಗೆ ಕಾಂಟ್ಯಾಕ್ಟ್ ಮಾಡ್ತದೆ, ಶಿವನನ್ನ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತದೆ. ನೀವು ಅನ್ಬೋದು ಎಷ್ಟು ದಿವಸ ಆತ್ರಿ ಹಂಗ ಮಾಡಕತ್ತೀವಿ, ಸಿಗವಂತಲ್ಲ ಪರಮಾತ್ಮನಿಗೆ ಲೈನ ಸಿಗುವಂತವು. ಪರಮಾತ್ಮನಿಗೆ ಫೋನ್ ಹಚ್ಚಾರ ನೀವು ಒಬ್ಬರೇ ಇರ್ತಾರೆ? ಎಷ್ಟು ಮಂದಿ ಅದ ಜಗತ್ತಿನಲ್ಲಿರುವವರು ಎಲ್ಲರೂ ಕೂಡ ಪರಮಾತ್ಮನ ಪಡ್ಕೋಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಬಯಸ್ತಿರ್ತಾರೆ. ಆದ್ರೆ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರ, ಲೈನ್ ಬ್ಯೂಸಿ ಇರ್ತದ. ಟ್ರೈ ಮಾಡ್ಕೋತ ಇರೋದು, ಪ್ರಯತ್ನ ಮಾಡ್ಕೋತ ಇರೋದು, ಯಾವಾಗ ನಿಮ್ದು ಲೈನ್ ಹತ್ತದ್ದು ಲ್ಯಾಟ್ರಿ ಹತ್ತಂತ ಹೇಳಕ್ ಬರಂಗಿಲ್ಲ. ಮತ್ತೆ ಯಾರು ಪ್ರಯತ್ನ ಮಾಡಂಗಿಲ್ಲ ಅವ್ರು ಎಂದು ಹತ್ತಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡೋರು ಒಮ್ಮಿಲ್ಲ ಒಮ್ಮೆ ನಿಮಗೆ ಲೈನ್ ಸಿಗ್ತಾರ, ಪರಮಾತ್ಮನ ಜೊತೆಗೆ ಕಾಂಟ್ಯಾಕ್ಟ್ ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತಿ ಆಗ್ತದ. ಹಂಗ ದೇವರ ಜೊತೆಗೆ ಸಂಬಂಧವನ್ನ ಮಾಡಿಕೊಡುವಂತಹ ಶಕ್ತಿ ಅದು ಇಷ್ಟ ಲಿಂಗಕ್ಕಿರೋದ್ರಿಂದ ಈ ಲಿಂಗವನ್ನು ನೀವು ನಿಷ್ಠೆಯಿಂದ ಪ್ರತಿನಿತ್ಯ ತಪ್ಪದೆ ಪೂಜೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ಇವತ್ತು ಕೃಷ್ಣ ಕಿತ್ತೂರೊಳಗೆ ಇಷ್ಟು ಜನ ಏಕಕಾಲಕ್ಕೆ ದೀಕ್ಷಾ ತಗೊಂಡಿದ್ದು ನೋಡಿ ನಮಗೆಲ್ಲ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಯುವಕರೆಲ್ಲ ಬಹಳ ಚೆನ್ನಾಗಿ ಶ್ರಮಿಸಿದ್ದಾರೆ. ಆ ಯುವಕರೆಲ್ಲ ಸಂಘಟನೆಯಾಗಿ ಮಾಡಲಿಕ್ಕೆ ನಮ್ಮ ಸೋಮನಾಥ್ ಶಾಸ್ತ್ರಿಗಳು ಬಹಳ ಚೆನ್ನಾಗಿ ಆ ಎಲ್ಲ ಯುವಕರಿಗೆ ಪ್ರೇರಣೆಯನ್ನು ಮಾಡುವುದರ ಮೂಲಕ ಇದು ಇನ್ನಿದಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಸೋಮಯ್ಯ ಸ್ವಾಮಿಗಳು ಒಂದು ಕಾರ್ಯಕ್ರಮ ಮಾಡೋಣ, ನಮ್ಮ ಜನರಿಗೆಲ್ಲ ದೀಕ್ಷಾ ಕೊಡಿಸೋಣ ಅಂತ ಹೇಳ್ಕೋತ ಯುವಕರೆಲ್ಲ ಸೇರಿದಾಗ ಹೇಳ್ತಿದ್ರು, ಮಾಡೋಣ ಅಂತ ಮರೆತು